ಇನ್ನು ಜೆಡಿಎಸ್ ಪಕ್ಷದಿಂದ ರಜತ ಮಹೋತ್ಸವ ಸಂಭ್ರಮ ವಿಚಾರವಾಗಿ ಬೆಂಗಳೂರಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಸದೃಢವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ದಾರೆ ಶಾಸಕ. ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ನಮಗಂತೂ ಕೂಡ ಒಳ್ಳೆಯದಾಗಲಿಲ್ಲ, ಇನ್ನಾದರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವಿಶಸ್ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದಿಂದ ರಜತ ಮಹೋತ್ಸವ ಸಂಭ್ರಮದ ವಿಚಾರವಾಗಿ ಇದೀಗ ಬೆಂಗಳೂರಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ರಿಯಾಕ್ಟ್ ಮಾಡಿರುವಂಥದ್ದು. ಉಳ್ಕೊಂಡಿರೋ ನಾಯಕರಿಗಾದರೂ ಕೂಡ ಒಳ್ಳೇದಾಗಲಿ, ನಮಗಂತೂ ಒಳ್ಳೇದಾಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಕೊಂಕು ಮಾತು, ಬೆಂಕಿ ಮಾತು, ಒಂದು ರೀತಿಯಾಗಿ ವಿಶ್ ಅಂತಲೂ ಹೇಳ್ಬೋದು. ಈಗ ನಿಖಿಲ್ ಕುಮಾರಸ್ವಾಮಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಟ್ರೈನಿಂಗ್ ಮುಗಿದ ಮೇಲೆ ನಿಖಿಲ್ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಲಕೃಷ್ಣ. ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿರುವಂತಹ ಮಾತು. ಎಲ್ಲ ಪಕ್ಷದವರು ಅಧಿಕಾರಕ್ಕೆ ಹೇಗೆ ಅಂದ್ರೆ ಅದು ಹಾಗೇನೆ, ಮೊದಲಿಂದನೂ ಅದು ಹಾಗೆ, ಇವಾಗಲೂ ಹಾಗೆ. ಮೊದಲಿಂದನೂ ಹಾಗೆ, ಅದು ಇವಾಗಲೂ ಹಾಗೆ. ಅದು ಅದನ್ನ ನೀವು ಅವ್ರನ್ನ ಕೇಳಬೇಕು. ಹಾಗಿರೋರ್ನ ಕೇಳಿದ್ರೆ ನೀವು ಹೇಗೆ ಈಗ ಮಾಡಿದೀರಾ ಅಂತ ಕೇಳಿದ್ರೆ ಅವ್ರು ಹಾಗೆ ಅಂತ ಹೇಳ್ತಾರೆ. ಆಯ್ತು, ಅದೇನು ತಪ್ಪೇನಿಲ್ಲ. ಕುಮಾರಸ್ವಾಮಿ ಬೇರೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬೇರೆ ಅಲ್ಲ, ಎರಡೂ ಒಂದೇ ಅಲ್ವಾ. ಈಗ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅವರು ಟ್ರೈನ್ ಆದ್ಮೇಲೆ ಪೂರ್ತಿ ಇಡೀ ರಾಜ್ಯದಲ್ಲಿ ಆಮೇಲೆ ಅವ್ರಿಗೆ ಇದನ್ನ ಹಸ್ತಾಂತರ ಮಾಡ್ತಾರೆ. ಸರಿ, ಎಲ್ಲರೂ ಅದನ್ನೇ ಮಾಡೋದು, ಎಲ್ಲ ಅವರು ಅದನ್ನೇ ಮಾಡ್ತಾವ್ರೆ, ನಾವು ಅದನ್ನೇ ಮಾಡ್ತಾ ಇದೀವಿ. ಎಲ್ಲರೂ ಅದನ್ನೇ ಮಾಡೋದು, ಬಿಜೆಪಿ ಅವರು ಅದನ್ನೇ ಮಾಡ್ತಾವ್ರೆ. ಎಲ್ಲ ಪಕ್ಷದವರು ಅಧಿಕಾರಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಹೇಗೆ ಅಂದ್ರೆ ಅದು ಹಾಗೇನೆ, ಮೊದಲಿಂದನೂ ಅದು ಹಾಗೆ, ಇವಾಗಲೂ ಹಾಗೆ. ಮೊದಲಿಂದನೂ ಹಾಗೆ, ಅದು ಇವಾಗಲೂ ಹಾಗೆ. ಅದು